ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಕ್ರೋಚೆಟ್ ಕುಚ್ ಡಿಸೈನ್ನ ತಿಳಿಸ್ಕೊಡ್ತೀನಿ. ನೋಡಿ, ಅದಕ್ಕೋಸ್ಕರ ನಾನು ಸ್ಕ್ವೇರ್ ಬೀಡ್ಸು, ಬಿಗ್ ಸೈಜ್ ರೋಸ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ಯಾರಿ ಪಲ್ಲು ಸೈಡು ಸೀದಾ ಸೈಡ್ ಇಟ್ಕೋಬೇಕು. ಸೀದಾ ಸೈಡ್ ಇಟ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡಿಕೊಂಡು 4 ಚೈನ್ ಹಾಕೊಂಡು ಅದು ಯಾವ ಗ್ಯಾಪಲ್ಲಿ ಬರುತ್ತೆ ಆ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ. ಮತ್ತೆ 4 ಚೈನ್, ಅದನ್ನು ಸಹ ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಟೈಮ್ 4 ಚೈನ್ ಹಾಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮುಂದಕ್ಕೆ ಎಳ್ಕೊಂಡು 2 ಬೀಡ್ಸ್ಗಳನ್ನ ನಾನು ಈ ರೀತಿ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಈ ರೀತಿ ಥ್ರೆಡ್ ಪೋಣಿಸ್ಕೋಬೇಕು. ಈ ಸ್ಕ್ವೇರ್ ಬೀಡ್ಸ್ಕೊಂಡು ಲಾಕ್ ಮಾಡ್ಕೋತೀನಿ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಕ್ಲಾತ್ಗೊಂದು ಲಾಕ್ ಮಾಡ್ಕೋಬೇಕು. ಈ ಮತ್ತೆ 4 ಚೈನ್ ಮತ್ತೆ ಲಾಕ್. ಸ್ಟಾರ್ಟಿಂಗಲ್ಲಿ 4 ಚೈನ್ ಗ್ಯಾಪ್ನ 2 ಟೈಮ್ ಹಾಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ 3 ಟೈಮ್ ಹಾಕೋಬೇಕು. ತ್ರೀ ಟೈಮ್ ಹಾಕೊಂಡಾದ್ಮೇಲೆ ಮತ್ತೆ ಸ್ಕ್ವೇರ್ ಬಿಡ್ಸ್ನ ಪೋಣಿಸ್ಕೊಂಡು ಇಲ್ಲಿಗೆ ಸೇರಿಸ್ಕೋಬೇಕು. ಮತ್ತೆ 3 ಟೈಮ್ಸ್ ಹಾಕೋಬೇಕು. ನಾನು ಇದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಫಸ್ಟ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 4 ಚೈನ್ ಗ್ಯಾಪ್ನ 2 ಟೈಮ್ ಹಾಕೊಂಡಿದ್ದೀನಿ. ಸೆಂಟ್ರಲ್ಲಿ 4 ಚೈನ್ ಗ್ಯಾಪ್ನ 3 ಟೈಮ್ ಹಾಕೊಂಡಿದ್ದೀನಿ. ಮತ್ತು ಎಂಡಲ್ಲೂ 2 ಟೈಮ್ ಹಾಕೊಂಡಿದ್ದೀನಿ. ಇದೇ ರೀತಿ ಸ್ಯಾರಿ ಪಲ್ಲು ಎಷ್ಟಿದೆಯೋ ಅಷ್ಟು ಪೂರ್ತಿಯಾಗಿ ಹಾಕೋಬೇಕು. ಮತ್ತೆ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಲೈನ್ಗೆ ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್, ನಾಲ್ಕು 4 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ನೋಡಿ, ಈ ನೆಕ್ಸ್ಟ್ ಚೈನ್ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೊಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಡೈರೆಕ್ಟಾಗಿ ಈ ಸ್ಕ್ವೇರ್ ಬಿಡ್ಸ್ ಇದೆಯಲ್ಲ ಅದರೊಳಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈಗ ಥ್ರೆಡ್ 3 ಲೂಪ್ ಇದೆ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 3ನ್ನ 2 ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2ನ್ನ 1 ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡಿದ್ದೀನಿ. ಈ ಸ್ಕ್ವೇರ್ ಬಿಡ್ಸ್ ಹಿಂಭಾಗದಿಂದನೂ ಥ್ರೆಡ್ ತಂದೀನಿ. ಈಗ 3 ಲೂಪ್ ಇದೆ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ ತರಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ ತರಬೇಕು. 2 ಟೈಮ್ ಹಾಕ್ಕೊಂಡಿದ್ದೀನಿ. 3 ಟೈಮ್ ಹಾಕ್ಕೊಂಡಿದ್ದೀನಿ. ಈಗ 4ನೇ ಸಲ ಹಾಕೋತಾ ಇದ್ದೀನಿ. ಎಂಟು ಸಲ ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಈಗ 1 2 ಸಲ ಚೈನ್ ಹಾಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತು ಡಬಲ್ ಕ್ರೋಶೆ 8 ಸಲ ಡಬಲ್ ಕ್ರೋಶೆ ಹಾಕೋಬೇಕು. ಈ ಸೈಡು ಸಹ ಇದೇ ರೀತಿ 8 ಸಲ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ಸೈಡು ಸಹ ನಾನು 8 ಸಲ ಡಬಲ್ ಕ್ರೋಶೆ ಹಾಕೋತೀನಿ. 8 ಸಲ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಟ್ಟು ನಾನು ಇಲ್ಲಿ 8 ಟೈಮು ಡಬಲ್ ಕ್ರೋಶೆ ಹಾಕಿದ್ದೀನಿ. ಮಧ್ಯದಲ್ಲಿ 2 ಸಲ ಚೈನ್ ಹಾಕಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲಿ ಈ ಕಡೆ ಸೈಡು ಸಹ 8 ಸಲ ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟು
4 ಚೈನ್ ಬ್ಲಾಕ್ಗೆ ಇದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಪಕ್ಕದಲ್ಲಿ ಲಾಕ್ ಇದೆಯಲ್ಲ, ಲಾಕ್ ಮೇಲೂ ಸಹ ಲಾಕ್ ಮಾಡ್ಕೋತೀನಿ. ಮತ್ತೆ 4 ಚೈನ್ ನೋಡಿ. ನೆಕ್ಸ್ಟು ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಇದನ್ನ ಲಾಕ್ ಮಾಡ್ಕೋಬೇಕು. ಈ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಇದಕ್ಕೂ ಸಹ ಡಬಲ್ ಕ್ರೋಶೆ ಹಾಕೋಬೇಕು. ಇಲ್ಲಿ ಹೇಗೆ ಹಾಕೊಂಡಿದ್ದೀವೋ ಅದೇ ರೀತಿ ಈ ಸ್ಕ್ವೇರ್ ಬೀಡ್ಸ್ಗೂ ಕೂಡ ಹಾಕೋಬೇಕು. ನಾನು ಇದು ಕಂಪ್ಲೀಟ್ ಮಾಡ್ಕೊಬಂದು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಈ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಕಲರಾಗಿ ಗ್ರೀನ್ ಕಲರ್ ತೊಗೋತಾ ಇದ್ದೀನಿ. ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಸಹ ನಾನು ಇಲ್ಲಿ ಲಾಕ್ ಮಾಡಿದ್ದೀನಿ. ಆಲ್ರೆಡಿ ಲಾಕ್ ಆಗಿರೋ ಜಾಗದಲ್ಲಿ ಇದನ್ನು ಸಹ ಅದೇ ಇದಕ್ಕೆ ಲಾಕ್ ಮಾಡ್ಕೋತೀನಿ. ಇದಕ್ಕೂ ಸಹ 4 ಚೈನ್ ಹಾಕಿ ಈ ಲಾಕ್ ಇದೆಯಲ್ಲ, ಈ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ಈ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಂಬದ ಫಸ್ಟ್ ಚೈನ್ ಇದೆಯಲ್ಲ, ಆ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈ ಥ್ರೆಡ್ಗೆ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಅದರ ನೆಕ್ಸ್ಟ್ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತೆ ಒಂದು ಬೀಡು, ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಅದರ ನೆಕ್ಸ್ಟ್ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಅದರ ನೆಕ್ಸ್ಟ್ ಚೈನ್ಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ಇದೇ ರೀತಿ ಪ್ರತಿ ಒಂದು ಕಂಬಕ್ಕೂ ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ಎಂಟು ಡಬಲ್ ಕ್ರೋಶೆ ಹಾಕೊಂಡಿರೋ ಜಾಗಕ್ಕೆ ನಾವು 7 ಮಣಿಗಳು ಬರೋ ಥರ ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ ಇಲ್ಲಿ 2 ಚೈನ್ ಹಾಕಿದ್ದೀನಲ್ಲ, ಆ ಚೈನ್ ಹಾಕಿರೋದಕ್ಕೆ 2 ಸಲ ಸಿಂಗಲ್ ಕ್ರೋಶೆ ಹಾಕೋತೀನಿ. 1 2 ಅಂದರೆ ಒಂದೇ ಗ್ಯಾಪಲ್ಲಿ 2 ಸಲ ನಾನು ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ನೆಕ್ಸ್ಟು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಆ ಚೈನ್ ಗ್ಯಾಪ್ಗೆ ಮತ್ತೊಂದು ಮಣಿ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಮಣಿ ಆ್ಯಡ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇಲ್ಲಿ 7 ಟೈಮ್ ಮಣಿ ಬರೋ ಥರ ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀವಿ. ಈ ಕಡೆ ಸೈಡು ಸಹ 7 ಟೈಮ್ ಬರೋ ಥರ ಸಿಂಗಲ್ ಕ್ರೋಶೆ ಹಾಕೋಬೇಕು. ಫ್ರೆಂಡ್ಸ್, ನಾನು ಇದನ್ನ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನಾನು ಈ ಥರ ಮಣಿಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಈ ಲಾಕ್ ಎಲ್ಲಿ ಬರುತ್ತೆ ಅಂತ ನೋಡಿ, ಆ ಜಾಗದಲ್ಲಿ ಲಾಕ್ ಮಾಡ್ಕೋತೀನಿ. ಮತ್ತು 4 ಚೈನ್ ಹಾಕಿ 4 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆಯಲ್ಲ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಥರ ಮತ್ತೆ ಇಲ್ಲಿ ಯಾವ ರೀತಿ ಆರ್ಚಿಗೆ ಡಿಸೈನ್ ಹಾಕಿದ್ವೋ, ಮಣಿಗಳು ಹಾಕೋದು ಅದೇ ಥರ ಈ ಸೈಡು ಸಹ ಹಾಕೋಬೇಕು. ಫ್ರೆಂಡ್ಸ್, ನಾನು ಈ ಡಿಸೈನ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಫೈನಲಿ ಈಗ ಕಾಣುತ್ತೆ. ಇದಕ್ಕೆ ನೋಡಿ, ಇಲ್ಲಿ 2 ಚೈನ್ ಹಾಕಿದ್ದೀನಲ್ಲ, 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೊಂದು ಕುಚ್ಚು ಕಟ್ಕೋಬೇಕು. ಇಲ್ಲಿ ಕುಚ್ಚು ಮತ್ತು ಇಲ್ಲಿ ಈ ಸೆಂಟ್ರಲ್ ಒಂದು ಕುಚ್ಚು ಕಟ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಕಟ್ಕೊಂಡು ಆಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನೀಗ ಕುಚ್ಚು ಕಟ್ಕೊಂಡಿದ್ದೀನಿ. 157 ದಾರದಲ್ಲಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ.
ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.